ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ. ವಿಭಿನ್ನವಾಗಿ ಸೆರಗು ಹಾಕಿ ಬಾರ್ಡ್ರ್ ಬರೋ ಥರ ಸೀರೆಯನ್ನು ಉಡಿಸೋದು ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ವರಮಹಾಲಕ್ಷ್ಮಿ ಕೂತಿದ್ದಾರೆ ಅಂತ. ಈ ರೀತಿ ಸೀರೆ ಉಡಿಸುವುದು ಹೇಗೆ ಅಂತ ನೋಡ್ಕೊಳ್ಳಿ. ನಾನಿಲ್ಲಿ ಪಿಂಕ್ ಬಾರ್ಡ್ರ್ ಇರೋ ಬೇಬಿ ಪಿಂಕ್ ಸೀರೆಯನ್ನು ತಗೊಂಡಿದ್ದೀನಿ. ಬೇಬಿ ಪಿಂಕ್ ಸೀರೆ, ಪಿಂಕ್ ಬಾರ್ಡ್ರು ಮತ್ತು ಪಿಂಕ್ ಪಲ್ಲು ಬಂದಿದೆ. ಈ ಸೀರೆಯನ್ನು ಫಸ್ಟು ನೀವು ನೀಟಾಗಿ ಬಿಚ್ಚಿ ಈ ರೀತಿ ಹಾಕೋಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಫೋಲ್ಡ್ ಮಾಡಿ ಈ ಥರ ನೀಟಾಗಿ ಸೀರೆಯನ್ನು ಹಾಕ್ಕೊಂಡು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೊಳ್ಳಿ. ನೀವು ಫಸ್ಟ್ ಟೈಮು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ದರೆ ಬಾರ್ಡ್ರ್ ಹತ್ರ 3ರಿಂದ 4 ಪಿನ್ನನ್ನು ಹಾಕ್ಕೊಳ್ಳಿ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಅಂತ. ನಿಮಗೆ ಈ ಥರ ನೆರಿಗೆಗಳನ್ನು ಹಿಡಿಯೋಕ್ಕೆ ಕಷ್ಟ ಅನಿಸಿದರೆ ನೀವು ಒಂದು 7-8 ನೆರಿಗೆಯನ್ನು ಹಾಕಿ ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ಉಳಿದಿದ್ದ ನೆರಿಗೆಯನ್ನು ಹಾಕ್ಕೋಬಹುದು. ನಾನು ಸೆರಗಿನ ಕಡೆಯಿಂದ 1.5 ಮೀಟರ್ನಷ್ಟು ಬಟ್ಟೆಯನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ಈ ರೀತಿ ನಾನು ನೆರಿಗೆಯನ್ನು ಮಾಡ್ಕೋತಾ ಇದ್ದೀನಿ. ಫಸ್ಟೇ ಈ ರೀತಿ ಫೋಲ್ಡ್ ಮಾಡಿ ಇಡೋದ್ರಿಂದ ದೇವಿಗೆ ಸೀರೆಯನ್ನು ಉಡಿಸೋಕೆ ತುಂಬ ಹಗುರ ಆಗುತ್ತೆ. ಈಗ ನೆರಿಗೆಗಳನ್ನು ಮಾಡ್ಕೊಂಡಿದ್ದು ಕಂಪ್ಲೀಟಾಗಿ ಮುಗಿದ್ಮೇಲೆ ಈ ರೀತಿ ಒಂದು ಸಾರಿ ನೀವು ಕೈಯಿಂದ ನೀಟಾಗಿ ಜೋಡಿಸ್ಕೊಂಡು ಬಟ್ಟೆ ಕ್ಲಿಪ್ಪಿಂದ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ನಾನು ಮಧ್ಯಕ್ಕೆ ಒಂದು ಭಾಗ, ಆ ಕಡೆ ಈ ಕಡೆ 2 ಹತ್ರ 3 ಹತ್ರ ನಾನು ಕ್ಲಿಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಈ ಉಳಿದಿದ್ದ ಬಟ್ಟೆಯನ್ನು ಈ ರೀತಿ ನೀಟಾಗಿ ಸೆರಗಿಗೆ ನೆರಿಗೆ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಪ್ಲೇಟನ್ನು ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಪ್ಲೇಟ್ ಕೊಡ್ತವೆ. ಈ ರೀತಿ ನೀಟಾಗಿ ಪ್ಲೇಟನ್ನು ಹಾಕ್ಕೊಂಡ್ಮೇಲೆ ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಳಿ. ಕೈಯಿಂದ ಒಂದು ಸಾರಿ ನೀಟಾಗಿ ಮಡಚ್ಕೊಂಡು ಸೇಫ್ಟಿ ಪಿನ್ನಿಂದ ಈ ರೀತಿ ಲಾಕ್ ಮಾಡ್ಕೊಳ್ಳಿ. 2 ಹತ್ರ ಲಾಕ್ ಮಾಡಿಕೊಂಡ್ರೆ ಸಾಕು. ಸೆರಗಿನ ಅಂಚಿಗೆ ಒಂದು ಹತ್ರ ಲಾಕ್ ಮಾಡಿದ್ದೀನಿ. 1.5 ಮೀಟರ್ನಷ್ಟು ಬಟ್ಟೆ ಬಿಟ್ಟು ಮತ್ತೊಂದು ಹತ್ರ ನೀಟಾಗಿ ನಾನು ಕೈಯಿಂದ ನೆರಿಗೆಗಳನ್ನು ಜೋಡಿಸ್ಕೊಂಡು ಮತ್ತೊಂದು ಬಟ್ಟೆಗೆ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ತಾ ಇದ್ದೀನಿ. ಈಗ ಸೀರೆ ಫೋಲ್ಡಿಂಗ್ ಮುಗೀತು. ಇದನ್ನು ನೀಟಾಗಿ ಸುತ್ತಿಟ್ಟು ಎತ್ತಿಟ್ಕೊಂಡ್ಬಿಡೋಣ. ನೋಡಿ, ಫೋಲ್ಡಿಂಗ್ ಇವಾಗ ಕಂಪ್ಲೀಟಾಗಿ ಮುಗೀತು. ಈ ರೀತಿ ನೀಟಾಗಿ ಮಡಚಿ ಎತ್ತಿಟ್ಬಿಡಿ. ಈಗ ಟೇಬಲನ್ನು ಹಾಕಿ ಟೇಬಲ್ ಮೇಲೆ ಒಂದು ಬಿಳಿ ಬಟ್ಟೆಯನ್ನು ಸಹ ಹಾಕಿದ್ದೀನಿ. ಈಗ ಒಂದು ಪ್ಲೇಟ್ ತುಂಬಿದ ಪೀಠವನ್ನು ಇಡ್ತಾ ಇದ್ದೀನಿ. ಪೀಠದ ಮೇಲೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಅಕ್ಕಿಯನ್ನು ಸಹ ಹಾಕಿದ್ದೀನಿ. ನಾನಿವಾಗ ಇದ್ರ ಮೇಲೆ ಒಂದು ಮೀಡಿಯಮ್ ಗಾತ್ರದ ಒಂದು ಸ್ಟೀಲ್ ಬಿಂದಿಗೆಯನ್ನು ಇಟ್ಟು ಒಂದು ಟ್ಯಾಗ್ ಸಹಾಯದಿಂದ ಬಿಂದಿಗೆಯ ಕಂಠಕ್ಕೆ ಒಂದು ನಾಟನ್ನು ಹಾಕ್ತಾ ಇದ್ದೀನಿ. ನಾನು ಬಿಂದಿಗೆಗೆ ಅಕ್ಕಿಯನ್ನು ತುಂಬಿದ್ದೀನಿ. ಬರೀ ಬಿಂದಿಗೆ ಯಾವತ್ತೂ ಇಟ್ಟು ನೀವು ಇದನ್ನು ಮಾಡಬಾರ್ದು. ಈಗ ಬಟ್ಟೆ ಕ್ಲಿಪ್ಪನ್ನು ರಿಮೂವ್ ಮಾಡಿ ಬಿಂದಿಗೆ ಕಂಠಕ್ಕೆ ನಾಟಾಗಿ ಟ್ಯಾಗಿಗೆ ನಾಟ್ ಹಾಕಿದಿರಲ್ಲ ಅಲ್ಲಿ ನೀವು ಈ ರೀತಿ ನೀಟಾಗಿ ಜೋಡಿಸ್ಕೋತಾ ಹೋಗಿ. ನೆರಿಗೆಗಳನ್ನು ಫಸ್ಟು ಕಂಠದ ಹತ್ರ ಜೋಡಿಸ್ಕೊಂಡು ನಂತರ ಕೆಳಗೆ ಜೋಡಿಸ್ಕೋಬೇಕಾಗುತ್ತೆ. ಈಗ ಮೇಲೆ ಮತ್ತೊಂದು ಬಿಂದಿಗೆಯನ್ನು ಸಹ ನಾನು ಇಡ್ತಾ ಇದ್ದೀನಿ. ಈ ಬಿಂದಿಗೆಗೂ ಸಹ ಅಕ್ಕಿ ತುಂಬಿದ್ದೀನಿ. ಕಂಠಕ್ಕೆ ಒಂದು ಕೋಲನ್ನು ಕಟ್ಟಿ ಅದರ ಮೇಲೆ ಕಳಶಕ್ಕೆ ಕಾಯಿ ಇಟ್ಟಿದ್ದೀನಿ. ಈಗ ಎರಡೂ ಥರ ಈ ಥರ ಬಾರ್ಡ್ರ್ ಬರೋ ಥರ ಎರಡೂ ಕಡೆಗೂ ನಾನು ಬಾರ್ಡ್ರನ್ನು ಹಾಕ್ತಾ ಇದ್ದೀನಿ. ನೀವು ಬಲಗಡೆಗೆ ನಿಮಗೆ ಬಾರ್ಡ್ರು ಕರೆಕ್ಟಾಗಿ ಕೂಡಲಿಲ್ಲ ಅಂದರೆ ಒಂದೆರಡು ನೆರಿಗೆನ ನೀವು ಬಿಡಿಸ್ಕೋಬೇಕಾಗುತ್ತೆ. ಬಿಡಿಸ್ಕೊಂಡ್ರೂ ಬರುತ್ತೆ. ಈಗ ನಾನು ಸೆರಗನ್ನು ಹಾಕಿ ನೀಟಾಗಿ ವಿ ಶೇಪಲ್ಲಿ ಸೆರಗನ್ನು ಹಾಕಿದ್ದೀನಿ. ಈಗ ಗುಂಡ್ಪಿನ ಸಹಾಯದಿಂದ ಸೆರಗನ್ನು ಟೈಟ್ ಮಾಡ್ತಾ ಇದ್ದೀನಿ.
ಈ ರೀತಿ 2 ಹತ್ರ ನೀವು ಗುಂಡ್ಪಿನಿನ ಸಹಾಯದಿಂದ ಟೈಟ್ ಮಾಡ್ಕೊಂಡ್ರೆ ಸಾಕು, ಸೆರಗು ಕದಲಲ್ಲ. ಈಗ ಬಿಂದಿಗೆ ಕಾಣದೇ ಇರೋ ರೀತಿ ನೀವು ಫ್ರಿಲ್ಲನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಗುಂಡ್ಪಿನಿನ ಸಹಾಯದಿಂದ ವಿ ಶೇಪಲ್ಲಿ ಸೆರಗನ್ನು ಹಾಕಿ, ಸೊಂಟಕ್ಕೆ ನಾನು ಒಂದು ಸ್ಟೋನಿನ ಒಂದು ನಡಪಟ್ಟಿಯನ್ನು ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು. ಸೇಮ್ ದೇವಿ ನಿಂತಿರೋ ಥರಾನೇ ಕಾಣ್ತಾ ಐತೆ. ಈಗ ಒಂದು ಲಾಂಗ್ ಚೈನನ್ನು ಹಾಕಿ, ಕೊಳ್ಳಿಗೆ ಒಂದು ನೆಕ್ಲೆಸನ್ನು ಹಾಕಿ, ಮುಖ ಪದ್ಮವನ್ನು ಇಟ್ಟು, ಒಂದು ಮಾಲೆಯನ್ನು ಸಹ ಹಾಕ್ತಾ ಇದ್ದೀನಿ. ಆ ಕಡೆ ಈ ಕಡೆ 2 ಫ್ಲವರ್ ವಾಸನ್ನು ಇಟ್ಟಿದ್ದೀನಿ. ಈಗ ಗುಲಾಬಿ ಹೂವಿನ ಒಂದು ಮಾಲೆಯನ್ನು ಹಾಕಿದ್ದೀನಿ. ನೋಡಿ, ಹಿಂದೆ ಒಂದು ಬಿಳಿ ಕರ್ಟನ್ನು ಅಷ್ಟೇ ನಾನು ಹಾಕಿರೋದು. ಅದಕ್ಕೆ ಒಂದು ಮಾಲೆಯ ಒಂದು ಅಲಂಕಾರವನ್ನು ಮಾಡಿದ್ದೀನಿ. ಇಷ್ಟಾದರೆ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿಯ ಅಲಂಕಾರ ಮುಗಿದಾಗೇನೆ. ಇದಕ್ಕೆ ನಿಮಗೆ ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು. ಹಿಂದಿನ ಡೆಕೋರೇಷನ್ನು, ಸೀರೆ ಫೋಲ್ಡಿಂಗು, ಸೀರೆ ಡ್ರೇಪಿಂಗು ಎರಡೂ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.